ಜನತೆಯನ್ನು ನಡುಗಿಸಿದ ಒಂದು ಭೀಕರ ದುರಂತ. ಕೇರಳ ಕರ್ನಾಟಕದ ಗಡಿಭಾಗದ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಜತ್ತೂರು ತೂಮಿನಾಡು ಪ್ರದೇಶದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಒಂದು ಕುಟುಂಬ, ಒಂದು ಮನೆ, ಆದರೆ ಒಂದೇ ಸಂಜೆ ಅದೇ ಮನೆ ರಕ್ತಪಾತದ ಭಯಾನಕ ಕಥೆಯಾಗಿ ಬದಲಾಗಿದೆ. ಸೋಮವಾರ ಸಂಜೆ ಸುಮಾರು 5:30 ವೇಳೆಗೆ ಮನೆಯೊಳಗಿಂದ ಕೇಳಿ ಬಂದ ಮಹಿಳೆಯರು ಹಾಗೂ ಮಕ್ಕಳ ಕಿರುಚಾಟ ಇಡೀ ಪರಿಸರವನ್ನು ಕಂಗಾಲು ಮಾಡಿತ್ತು. ಯಾರೂ ಊಹಿಸಲಿರಲಿಲ್ಲ ಒಂದು ಕುಟುಂಬದೊಳಗೆ ಇಂತಹ ಮಾರಣಾಂತಿಕ ಹಿಂಸೆ ಸ್ಫೋಟಗೊಳ್ಳುತ್ತದೆ ಎಂದು. ಈ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡವರಲ್ಲಿ ಮೊದಲನೆಯದು ಕುಂಜತ್ತೂರು ತೂಮಿನಾಡು ನಿವಾಸಿ +1ನಲ್ಲಿ ಓದುತ್ತಿದ್ದ ಸುಮೈಲಾ, 16 ವರ್ಷ. ಒಂದು ವಿದ್ಯಾರ್ಥಿನಿ, ಭವಿಷ್ಯದ ಅನೇಕ ಕನಸುಗಳನ್ನು ಹೊತ್ತುಕೊಂಡು ಬದುಕಿನ ಆರಂಭದ ಹಂತದಲ್ಲಿದ್ದ ಮಗಳು. ಒಂದೇ ಕ್ಷಣದಲ್ಲಿ ಕೋಪದ ಕ್ರೌರ್ಯಕ್ಕೆ ಬಲಿಯಾದಳು. ಪೊಲೀಸ್ ಮಾಹಿತಿ ಹಾಗೂ FIR ಪ್ರಕಾರ ಆರೋಪಿ ಉಮ್ಮರ್ ತಮ್ಮ ಪತ್ನಿ ಮತ್ತು ಮಗಳೊಂದಿಗೆ ಪತ್ನಿಯ ಸಹೋದರಿಯ ಮನೆಯಲ್ಲಿ ವಾಸವಾಗಿದ್ದರು. ಕರ್ನಾಟಕ ಕೇರಳ ಗಡಿನಾಡು ಪ್ರದೇಶವಾದ ಮಂಜೇಶ್ವರ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಕುಂಜತ್ತೂರು ತೂಮಿನಾಡಿನಲ್ಲಿ ನಿನ್ನೆ ನಡೆದಂಥ ದುರ್ಘಟನೆ ಈ ಊರಿನ ಜನತೆಗೆ ಸಹಿಸಲು ಅಸಾಧ್ಯವಾದಂಥ ಸಂಗತಿಯಾಗಿದೆ. ಜೋಡಿಕೊಳ ಪ್ರಕರಣ, ಅದು ವಿಜೇದನ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮತ್ತು ಅದರ ಆಸ್ತಿ ವಿಚಾರದಲ್ಲಿ ನಡೆದಂಥ ಕೊಲೆಯಾಗಿರುತ್ತದೆ. ಬಲಮೂಲವಾದ ಮಾಹಿತಿ ಪ್ರಕಾರ ದಂಪತಿಗಳ ಈ ವಿಜೇದನ ಪ್ರಕಾರಕ್ಕೆ ಒಂದು ಇತ್ಯರ್ಥಕ್ಕೆ ಬರುವಾಗ ಅವರು ಅದನ್ನು ಆದಷ್ಟು ಸಮನ್ವಯದಿಂದ ಸರಿಪಡಿಸಲು ನೋಡಿದ್ದಾರೆ. ಪತ್ನಿ ತನಗೆ ಗಂಡ ಬೇಡ ಎಂಬ ನಿರ್ಧಾರಕ್ಕೆ ಬಂದು ಅವರು ನನಗೆ ವಿಜೇದನ ಕೊಟ್ಟರೆ ಸಾಕು ಎಂಬ ಉದ್ದೇಶದಿಂದ ಅವರಿಗೆ ಕೊಟ್ಟಂಥ ಚಿನ್ನ ಮತ್ತು ಅವರ ಆಸ್ತಿ ಪತ್ರವನ್ನು ಅವರು ಹಿಂದಿರುಗಿಸಿದ್ದಾರೆ. ಈ ನಡುವೆ ಉಮ್ಮರ್ ಮತ್ತು ಪತ್ನಿಯ ಸಹೋದರಿಯ ಗಂಡ ಸೇಕುಂಜಿ ಅವರ ನಡುವೆ ಆಸ್ತಿ ವಿಚಾರವಾಗಿ ಮಾತಿನ ಚಕಮಕಿ ಆರಂಭವಾಗಿದೆ. ಮಾತಿನ ವಾಗ್ವಾದ ಕ್ಷಣಾರ್ಧದಲ್ಲೇ ಭೀಕರ ಜಗಳಕ್ಕೆ ತಿರುಗಿದೆ. ಕೋಪಾವೇಶಗೊಂಡ ಉಮ್ಮರ್ ಆಯುಧವಾಗಿ ಕತ್ತಿಯನ್ನು ಕೈಗೆತ್ತಿಕೊಂಡು ಸೇಕುಂಜಿ ಮೇಲೆ ದಾಳಿ ಮಾಡಲು ಮುಂದಾಗಿದ್ದಾನೆ. ಅದೇ ಕ್ಷಣದಲ್ಲಿ ಈ ರಕ್ತಪಾತವನ್ನು ತಡೆಯಲು ಮಧ್ಯ ಪ್ರವೇಶಿಸಿದಳು ಅವನದೇ ಮಗಳು ಸುಮೈಲಾ. ನಿವಾಸಿಯಾದ ಮನೆಯವರದೇ ಈ ಸಂಗತಿ. ನಾನು ನಿನ್ನೆ ಕೆಲಸ ಬಿಟ್ಟು ಬಂದು ಮನೆಯಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಹೊರಗಿನಿಂದ ಕಿರ್ಚಾಟ ಕೇಳುವಾಗ ನಾವೆಲ್ಲರೂ ಅಲ್ಲಿಗೆ ಓಡಿ ಮುಟ್ಟುವ ಸಂದರ್ಭದಲ್ಲಿ 2 ಜೀವ ಕೆಳಗೆ ಬಿದ್ದಿತ್ತು. ತಂದೆ ಮತ್ತು ಸಂಬಂಧಿಕರ ನಡುವಿನ ಜಗಳವನ್ನು ನಿಲ್ಲಿಸಬೇಕೆನ್ನುವ ಒಂದು ಮಗು, ಒಂದು ನಿರ್ದೋಷಿ ಪ್ರಯತ್ನ. ಆದರೆ ಕೋಪಕ್ಕೆ ಕುರುಡಾದ ಕೈ ಸ್ವಂತ ಮಗಳನ್ನೇ ಗುರಿಯಾಗಿಸಿಕೊಂಡಿತ್ತು. ಉಮ್ಮರ್ ಕೈಯಲ್ಲಿದ್ದ ಕತ್ತಿ ಸುಮೈಲಾಳ ಕುತ್ತಿಗೆ ಹಾಗೂ ಕಾಲಿಗೆ ಬಿದ್ದಿದೆ. ರಕ್ತದ ಚಿಮ್ಮಾಟ, ಮಗಳ ಕಿರುಚಾಟ, ಮನೆಯೊಳಗೆ ಆವರಿಸಿದ ಮಾರಣ ಮೌನ. ಗಂಭೀರವಾಗಿ ಗಾಯಗೊಂಡು ಪ್ರಜ್ಞೆ ಕಳೆದುಕೊಂಡಿದ್ದ ಸುಮೈಲಾಳನ್ನು ತಕ್ಷಣ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ವೈದ್ಯರು ಆಕೆಯ ಮರಣವನ್ನು ದೃಢಪಡಿಸಿದರು. ಆದರೆ ದುರಂತ ಅಲ್ಲಿ ನಿಲ್ಲಲಿಲ್ಲ. ಜಗಳದಲ್ಲಿ ಪತ್ನಿಯ ಸಹೋದರಿಯ ಗಂಡ ಸೇಕುಂಜಿ ಕೂಡ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಪ್ರಾಣ ಕಳೆದುಕೊಂಡಿದ್ದಾರೆ. ಅಂದರೆ ಒಂದೇ ಘಟನೆ, ಒಂದೇ ಕೋಪ, ಒಂದೇ ಏಟಿಗೆ 2 ಜೀವಗಳ ಬಲಿ. ಒಂದು ಮಗು, ಮತ್ತೊಂದು ಕುಟುಂಬದ ಹಿರಿಯ ವ್ಯಕ್ತಿ, ಒಂದೇ ಮನೆಯೊಳಗೆ 2 ಜೀವಗಳು ಕೊನೆಗೊಂಡಿದೆ. ಈ ಘಟನೆ ನಡೆದ ತಕ್ಷಣ ಮಂಜೇಶ್ವರ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಇಲ್ಲಿ ಯಾವುದೇ ಪ್ರಶ್ನೆ ಇರಲಿ, ಯಾವುದೇ ಕಲಹ ಇರಲಿ, ಅದನ್ನು ನಾವು ಒಳ್ಳೆಯ ಮಾತುಕತೆಯಿಂದ ಮುಗಿಸಿ ಇತ್ಯರ್ಥ ಮಾಡಿ ಮುಗಿಸಬೇಕೇ ಹೊರತು ಕಠಿಣವಾದ ನಿರ್ಧಾರದಿಂದ, ದುರುದ್ದೇಶದಿಂದ, ದ್ವೇಷದಿಂದ ಯಾವನ್ನು ನಮ್ಮಿಂದ ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಇದೇ ಒಂದು ಸಾಕ್ಷಿಯಾಗಿ ಉಳಿದಿದೆ. ಕಾರಣ
ಆರೋಪಿಯಾದ ಉಮ್ಮರ್ ಮೈಯತ್ತು ಅವರನ್ನು ಬಿಟ್ಟು ವಶಕ್ಕೆ ಇಪ್ಪತ್ತು. ಪಡೆದು ಪ್ರಕರಣ ಓಕೆ. ನಾಲ್ರವಣೆ ಅಮ್ಮ ಅವಡ ಗೆತ್ತಿ ಸಾಕ್ಷಿಗಳ ನಾಲ್ರವಣೆಯಿಂದ ಹೇಳಿಕೆ, ಉಳ್ಳಿನ ಎತ್ತಿಪ್ಪ ಇಪ್ಪ ಬಿಟ್ಟು ಮೈಯತ್ತು ಮತ್ತು ಓಕೆ ಇತರ ಕಾಸರಗೋಡು ಮಾಲಿಕ್ ದಿನಾರ್ನ ಮೈಯತ್ತು ಬಿಟ್ಟು ಸಂಗ್ರಹ ಕಾರ್ಯಗಳು ಓಕೆ. ಮುಂದುವರಿದಿವೆ. ಇಪ್ಪ ತೂಮಿ ಆಡ ಗೆತ್ತು ಕೇವಲ ಒಂದು ಕೊಲೆ ಪ್ರಕರಣವಲ್ಲ, ಇದು ಕುಟುಂಬ ಕಲಹ, ಆಸ್ತಿ ವಿವಾದ ಮತ್ತು ಕ್ಷಣಿಕ ಕೋಪ ಎಷ್ಟು ಭಯಾನಕ ಪರಿಣಾಮ ಉಂಟು ಮಾಡಬಲ್ಲದು ಎಂಬುದರ ಜ್ವಲಂತ ಉದಾಹರಣೆ.